ಇನ್ನು ಲಾಠಿ ಚಾರ್ಜ್ ಮಾಡದೆ ಮುತ್ತು ಕೊಡಬೇಕಿತ್ತ ಅಂತ ಹೇಳಿ ಪ್ರತಿಭಟನೆಯ ವಿಚಾರಕ್ಕೆ ಗೃಹ ಸಚಿವರು ಆಡಿರುವಂತಹ ಮಾತು. ಪರಮೇಶ್ವರ್ ಹೇಳಿಕೆಗೆ ಜಯಮೃತ್ಯುಂಜಯ ಶ್ರೀಗಳು ಕೂಡ ಕಿಡಿಕಾರಿದ್ದಾರೆ. ನಿಮ್ಮ ಏಳಿಗೆಯಲ್ಲಿ ನಮ್ಮ ಸಮಾಜದ ಕೊಡುಗೆ ಬಹಳಷ್ಟಿದೆ. ನೀವು ಸಿದ್ಧಗಂಗಾ ಮಠದಲ್ಲಿ ಓದಿದವರು, ನೀವು ಸಿದ್ಧಗಂಗಾ ಮಠದ ಅನ್ನದ ಋಣವನ್ನು ತಿರಸ್ಕರಿಸಿದಂತೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ವಿರುದ್ಧ ಹೋರಾಟವನ್ನು ಮಾಡಬೇಕು. ಪರಮೇಶ್ವರ್ ಹೇಳಿಕೆಗೆ ಜಯಮೃತ್ಯುಂಜಯ ಶ್ರೀಗಳು ಕಿಡಿಕಾರಿರುವಂಥದ್ದು. ಲಾಠಿ ಚಾರ್ಜ್ ಮಾಡದೆ ಮುತ್ತು ಕೊಡಬೇಕಿತ್ತ ಅಂಥೇಳಿ ಗೃಹ ಸಚಿವರು ಹೇಳಿದ್ರಲ್ಲ, ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜಿ ಪರಮೇಶ್ವರ್ ಅವರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ನೀವು ದಲಿತರು ಅಂತ ಅಥವಾ ಲಿಂಗಾಯತರು ಅಂತೇಳಿ ಕಾರಣದಿಂದ ನಾವು ಸನ್ಮಾನ ಮಾಡಲಿಲ್ಲ. ನೀವು ನಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಅಂತ ತಿಳ್ಕೊಂಡು 2010ನೇ ಇಸ್ವಿಯಲ್ಲಿ ನಮ್ಮ ಪಂಚಮಸಾಲಿ ಬೃಹತ್ ಸಮಾವೇಶದಲ್ಲಿ ನಿಮಗೆ ಸನ್ಮಾನ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ. ನಿಮ್ಮ ಬೆಳವಣಿಗೆ ಹಿನ್ನೆಲೆ ಒಳಗೆ ಈ ಸಮಾಜ ಉಳಿದಿದೆ. ನೀವು ಓದಿದ್ದು, ಉಂಡಿದ್ದು, ಬೆಳೆದಿದ್ದು ಸಿದ್ಧಗಂಗಾ ಮಠದಲ್ಲಿ ಅನ್ನೋದನ್ನು ಮರಿಬೇಡ್ರಿ. ಸಿದ್ಧಗಂಗಾ ಮಠದ ಅನ್ನ ಉಂಡು, ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಸಿದ್ಧಗಂಗಾ ಮಠದ ಶಿಷ್ಯರ ಮೇಲೆ ಹಲ್ಲೆ ಮಾಡಲಿಕ್ಕೆ ಸಮರ್ಥನೆ ಮಾಡ್ತೀರಂದರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡ್ದಂಗೆ ನೀವು ಗೃಹ ಮಂತ್ರಿಗಳೇ. ನೀವು ಹೇಳ್ತಾರೆ, ನೀವು ನಮ್ಮ ರೈತರಿಗೆ ಶಾಂತಿಯುತವಾದ ಪ್ರತಿಭಟನೆ ಮಾಡಲಿಕ್ಕೆ ಲಾಠಿ ಚಾರ್ಜ್ ಮಾಡದೆ ಮುತ್ತು ಕೊಡಬೇಕು ಅಂಥೇಳಿ ಗೃಹ ಸಚಿವರು ಹೇಳಿದ್ರಲ್ಲ ಮೊನ್ನೆಯ ಪ್ರತಿಭಟನೆಯ ವಿಚಾರಕ್ಕೆ, ಅದನ್ನು ಕೂಡ ಪ್ರಸ್ತಾಪಿಸಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಜಯಮೃತ್ಯುಂಜಯ ಶ್ರೀಗಳು ಮಾತನಾಡಿದ್ದು ಹೀಗೆ.